ನನಗೆ ಆ್ಯಕ್ಚುಲಿ ಅಂದರೆ ಕಾಡು ಮಧ್ಯೆ ಮನೆ ಇರೋದ್ರಿಂದ ಸಣ್ಣ ಇದ್ದಾಗಿಂದನೂ ಇತ್ತು. 6-7ನೇ ಕ್ಲಾಸ್ ಟೈಮಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬಂದಿತ್ತು. ಅಂದರೆ ಆವಾಗ ಹಕ್ಕಿಗೂಡೆಲ್ಲ ಹುಡ್ಕೋಕ್ಕೆ ಶುರು ಮಾಡ್ತಾಯಿದ್ದೆ. ಆವಾಗ ಏನಾಯ್ತು ಅಂದರೆ ಅಪ್ಪನ ಫ್ರೆಂಡ್ಸ್ ಇದ್ರಿಬ್ರು, ಹಕ್ಕಿಗೂಡು ಹುಡುಕ್ತಾ ಇರ್ಬೇಕಾದ್ರೆ ತೋರಿಸಿದಾಗ ಅವರಿಗೆ ಅಂದರೆ ಆ ಹಕ್ಕಿಗೂಡನ್ನು ಹುಡುಕ್ತಾ ಇದ್ದವ್ರು ಹಕ್ಕಿನ. ಸೊ ಅವರಿಗೆ ಖುಷಿಯಾಗಿ ಒಬ್ಬರು ಸತೀಶ್ ಅಂತ ಅವರು ಮತ್ತು ಉಲ್ಲಾಸ್ ಅಂತಾರೆ, ಅವರೊಂದು ಸಣ್ಣ ಕೂಲ್ ಪಿಕ್ ಅನ್ನೋ ಕ್ಯಾಮ್ರಾ ಕೊಟ್ಟರು. ಅಂದರೆ ಮೇ ಬಿ ಪವರ್ ಪಾಯಿಂಟ್ ಇದು ಪವರ್ ಶಾಟ್ ಏನೋ ಇತ್ತು ಇದರದ್ದು ಕೆನಾನ್, ಅದನ್ನು ಕೊಟ್ಟರು. ಸೊ ಸೈಬರ್ ಶಾಟ್, ಕರೆಕ್ಟ್ ಸೈಬರ್ ಶಾಟು ಹಾಂ ಸೈಬರ್ ಶಾಟ್ ಇರಬೇಕು, ಅದನ್ನು ಕೊಟ್ಟರು. ನಾವು ಕೊನೆಗೆ ಮತ್ತು ಅದೇ ಇಂಟ್ರೆಸ್ಟ್ ಕಂಟಿನ್ಯೂ ಆಯಿತು. ನಾನು ನನ್ನ ಪಾಡಿಗೆ ಹೋಗ್ತಿದ್ದೆ, ಕೆಲವೊಂದು ಸಲ ಹೋದಾಗ ಫೋಟೋನೂ ತೆಗಿತಿದ್ದೆ. ಮೇನ್ ಇಂಟ್ರೆಸ್ಟ್ ವೈಲ್ಡ್ ಲೈಫ್, ಆಮೇಲೆ ಅದು ಫೋಟೋ ಆಮೇಲೆ ಶುರುವಾಗಿತ್ತು. ಒಬ್ಬರು ಫೋನ್ ಮಾಡಿದ್ರು ಊರವರು. ಈಗ ಹೆಂಗೆ ಅಂದರೆ ಏನು ಕಂಡ್ರು ನಂಗೆ ಈಗ ಊರವ್ರು ಫೋನ್ ಮಾಡ್ತಾರೆ. ಹಾಂ ಎಲ್ಲರಿಗೂ ಇಂಟ್ರೆಸ್ಟ್ ಇಲ್ಲ ಏನಾಗಿದೆ ಅಂದರೆ ಎಲ್ಲರಿಗೂ ಗೊತ್ತಾಗಿದೆ ನಮ್ಮ ಹುಡುಗ ಹಿಂಗೆ ಮಾಡ್ತಿದ್ದಾನೆ ಅನ್ನೋ ಇದರಲ್ಲಿ ಎಲ್ಲರೂ ಈಗ ಅವರಿಗೂ ಇಂಟ್ರೆಸ್ಟ್ ಇದೆ. ಸೊ ಯಾರು ಎಂತ ಕಂಡ್ರು ಫೋನ್ ಮಾಡ್ತಾರೆ, ಏನು ಕಂಡ್ರು ಒಂದು ಸಲ ಫೋನ್ ಮಾಡಿ ಹೇಳೋದು ಅಭ್ಯಾಸ. ಸೊ ಅದೊಂದು 2-3 ವರ್ಷ ಆಯ್ತು. ನಾವು ಫೋನ್ ಮಾಡಿ ಅದೇ ಕೆರೆ ಹಾವು ಒಂದು ಮೊಲನ ಹಿಡ್ಕೊಂಡಿದ್ದೆ ಬಾ ಅಂತ ಕರೆದ್ರು. ನನಗೆ ಅಂದರೆ ಅಷ್ಟು ಕೇಳಿದ್ರು. ನಾ ಎಲ್ಲ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದ್ರೊಳಗೆ ಏನಾಗಿತ್ತು ಅಂದರೆ ಕೆರೆ ಹಾವು ಮೊಲನ ತಿಂತಾಯಿತ್ತು, ಬಟ್ ಆ ಕೆರೆ ಹಾವನ್ನು ನಾಗರಾವ್ ತಿಂತಾಯಿತ್ತು ಎಟ್ ಎ ಟೈಮ್. ಹಾಂ ನಾಗರಾವ್ ಅದನ್ನು ಇಟ್ಕೊಂಡಿದ್ದೆ. ಅದು ಕೊನೆಗೆ ಲಾಸ್ಟಿಗೆ ಮೊಲನ ಕೆರೆ ಹಾವು ಬಿಡ್ತು, ಕೆರೆ ಹಾವನ್ನು ಪೂರ್ತಿ ನುಗ್ತು, ಮೊಲ ಸತ್ತೋಗಿತ್ತು ನನಗೆ. ಇದು ಕಾಣ್ತಿದ್ದಿಲ್ಲ, ಇದು ಆರ್ನೆಟ್ ಫ್ಲೈಯಿಂಗ್ ಸ್ನೇಕ್ ಅಂತ, ಅಂದರೆ ಗ್ಲೈಡ್ ಮಾಡುತ್ತೆ ನಾರ್ಮಲ್ಲಾಗಿ. ಇದು ಕಪ್ಪೆನ ತಿಂತಾಯಿದೆ, ಟ್ರೀ ಫ್ರಾಗನ್ನು. ಬಟ್ ಇದು ತೆಗಿಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಗಿತ್ತು. ಏನಂದರೆ ನನ್ನ ಫ್ರೆಂಡ್ ಒಬ್ಬ ನಿತಿನ್ ಹೆಗ್ಡೆ ಅಂತ, ಅವನು ತುಂಬ ಕಾಲದಿಂದ ಆ ಸ್ನೇಕನ್ನು ನೋಡಬೇಕು ಅಂತ ಬಂದಿದ್ದ ಮನೆಗೆ. ನಾನು ಯಾವಾಗಲೂ ನಮ್ಮ DOP ಅಂದರೆ ಶಾರ್ಟ್ ಫಿಲಮಲ್ಲ ಅವಳ. ಸೊ ಮಾತಾಡ್ತಾಯಿದ್ವಿ, ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಹೇಳ್ದೆ ಒಂದು ಸಲ ಆರ್ನೆಟ್ ಫ್ಲೈಯಿಂಗ್ ಸ್ನೇಕ್ ತೆಗಿಬೇಕು ಅಂತ ಹೇಳ್ದೆ. ಮನೆಗೆ ಬಂದ್ವಿ, ಮನೆಗೆ ಬಂದು ಏನೋ ಡಿಸ್ಕಸ್ ಮಾಡ್ತಿದ್ವಿ. ತೋಟದಲ್ಲಿ ಕೂಗಿದ್ರು ಯಾರು ಒಂದು ಕೆಲ್ಸಕ್ಕೆ ಬಂದಾಗ. ಅವರು ಹೊಡೆಯೋಕ್ಕೆ ರೆಡಿ ಇದ್ದರು, ನಾನು ಹೊಡಿತಾರೆ ಅಂತ ಹೇಳಿ ಓಡೋಗಿ ನೋಡಿದರೆ ಅವನು ಯಾವ್ದು ಬೇಕು ಅಂದಿದ್ನೋ ನೋಡಬೇಕು ಅಂತಿದ್ನೋ ಅದೇ ಹಾವು ಕಪ್ಪೆನ ತಿಂತಾಯಿತ್ತು. ಅವಾಗ ಸಿಕ್ಕಿದ್ದು ಇಲ್ಲಿ. ಹಾಂ ಇದು ಆ್ಯಕ್ಚುಲಿ ಗ್ಲೈಡ್ ಮಾಡುತ್ತೆ, ಅಂದರೆ ಫ್ಲೈ ಮಾಡಲ್ಲ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಗ್ಲೈಡ್ ಮಾಡುತ್ತೆ. ಇದು ಸೆಮಿ ವೆನಾಮಸ್ಸು, ಬಟ್ ಇದರಿಂದ ಯಾವುದೇ ಮನುಷ್ಯನಿಗೆ ತೊಂದರೆ ಇಲ್ಲ, ಬಟ್ ಅದು ಫುಡ್ಡಿಗೆ ಇದಾಗತ್ತೆ. ಇದು ಮಲ್ಬಾರ್ ಜೈಂಟ್ ಸ್ಕ್ವಿರಲ್ ಅಂತ, ಇದು ಕ್ಯಾಸಳಿಲು ಅಂತ ಹೇಳ್ತೀವಿ. ಹಾಂ ಈ ಕಡೆ ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ. ಇದು ಬರ್ಡ್ಸ್ ಬೀಟರ್ ಅಂತ, ಹ್ಯಾಂಗಿಂಗ್ ಪ್ಯಾರಟ್ ಅಂತ ಇದು. ಹಾಂ ಇದು ಆಂಪ್ಲೆಕ್ಸಿಸ್ ಅಂತಾರೆ ಕಪ್ಪೆ. ಇದು ಅದೇ ಚೇಳು. ಹಾಂ ಅದು ಅಂದರೆ ನಾರ್ಮಲ್ಲಾಗಿ ದೊಡ್ಡ ಆಗೋ ತನಕನೂ ಅದು ಪೋಷಣೆ ಮಾಡುತ್ತೆ. ಹಾಂ ಹೌದು, ಅಂದರೆ ಎಲ್ಲೂ ಹೋಗಲ್ಲ, ಜಾಸ್ತಿ ಮೂವ್ ಆಗಲ್ಲ. ಇದು ಏನಂದರೆ ಅಂದರೆ ಕಸ ಅಂದರೆ ಒಂದು ಕಡೆ ಇತ್ತು, ಅದು ಇದು ಮಾಡ್ತಾ ಇರಬೇಕಾದ್ರೆ ಸಿಕ್ಕಿದ್ದು, ಅಂದರೆ ಮೂವ್ ಆಯಿತು. ಇಲ್ಲಾಂದರೆ ನಾರ್ಮಲ್ ಆಗಿದ್ದರೆ ಡಿಸ್ಟರ್ಬ್ ಆಗೋ ತನಕ ಅದು ಹೊರಗಡೆ ಹೋಗಲ್ಲ. ಇದು ಮಲ್ಬಾರ್ ಟ್ರೀ ಟೋಡ್ ಅಂತ, ಇದು ಮೇಲು. ಇದು ಭಾರಿ ವಿಶೇಷವಾದ ಕಪ್ಪೆ. ಇದು ಅಂದರೆ ಇದ್ರ ಬಗ್ಗೆ ತುಂಬ ಹೇಳಬೇಕಂದ್ರೆ ತುಂಬ ಲಾಂಗ್ ಆಗುತ್ತೆ. ಸೊ ಇದು ಮೇಟಿಂಗ್ ಕಾಲಿಂಗ್ ಅಂತ. ಇಲ್ಲೇನು ಕಾಣ್ತಾ ಇದೆ ನಮಗೆ, ಇದು ವೋಕಲ್ ಸ್ಯಾಕ್ ಅಂತ ಕರಿತೀವಿ. ಹಾಂ ಇದು ಮೇಲ್ ಫ್ರಾಗು. ಸೊ ಮೇಟಿಂಗ್ಗಿಂತ ಮುಂಚೆ ಕಾಲಿಂಗ್ ಮಾಡುತ್ತೆ. ಸೊ ಆವಾಗ ಇದು ವೋಕಲ್ ಸ್ಯಾಕು ಹಾಂ ಬರುತ್ತೆ. ಇದು ಬಾರ್ಕಿಂಗ್ ಡೀರ್ ಅಂತ, ಡೀರ್ ಹಾಂ ಜಿಂಕೆ ವೆರೈಟಿ. ಇದು ಹೆಂಗೆ ಅಂದರೆ ಶೈ, ನಾವು ಏನಾದ್ರು ಚೂರು ದೂರದಲ್ಲಿ ಕಂಡು ಓಡಾಗುತ್ತೆ. ಬಟ್ ಇದೇನಾಗುತ್ತೆ ಅಂದರೆ ನಾನು ಗುಡ್ಡೆ ಮೇಲೆ ಹೋಗ್ತಿದ್ದೆ, ಒಂದು 2017-18 ಟೈಮಲ್ಲಿ ತೆಗೆದಿದ್ದದು.
ಪ್ರತಿದಿನ ಒಂದೇ ಕಡೆ ಬರೋದು, ಬಟ್ ನೋಡಿದ ತಕ್ಷಣ ಓಡೋಗ್ತಿತ್ತು. ಸೊ ಒಂದು 2-3 ಸಲ ಏನು ಮಾಡಿದೆ ಅಂದರೆ ಒಂದು ಕಡೆ ಹೋಗಿ ಕೂತ್ಕೊಂಡು ಟ್ರೈ ಮಾಡಿದೆ, ಬಟ್ ಒಂದು 3-4 ಸಲ ಸಿಕ್ಕಿಲ್ಲ. ಬಟ್ ಒಂದಿನ ಹಿಂಗೆ ಕೂತಾಗ ಬಂದು ಅದರದ್ದೊಂದು ವೀಡಿಯೋ ಇದೆ ನನ್ನ ಹತ್ರ. 2-3 ಸಲ ಹಿಂಗೆ ಮಾಡ್ತೀನಿ ನಾನು, ಆಬ್ಜೆಕ್ಟ್ ಆಯ್ತು ಏನು ಅಂತ. ಸೊ ನಾನು ರೆಕಾರ್ಡಿಂಗ್ ಸ್ವಲ್ಪ ಕೊಟ್ಟೆ, ಶೇಕ್ ಆಗಿದೆ. ಇನ್ನೊಂದು ಸಲ ಫೋಟೋ ತೆಗಿನಂತ ಹೇಳಿ ರೆಕಾರ್ಡಿಂಗ್ ಆಫ್ ಮಾಡಿ ಫೋಟೋ ತೆಗಿಯೋಕೆ ಹೋದೆ, ಗೊತ್ತಾಯಿತು ತಕ್ಷಣ ಹೊಡ್ತು. ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಅದು ಸ್ಪೈಡರನ್ನು ತಿನ್ನೋದು ಜಾಸ್ತಿ. ಆವಾಗ ಏನಾಗತ್ತೆ ಅಂದರೆ ಅದು ಆ ಎದುರುಗಡೆ ಇರೋ ಸ್ಪೈಡರು ಇದನ್ನು ತಿನ್ನೋ ಚಾನ್ಸಸ್ ಇರುತ್ತೆ. ಸೊ ಅದು ಮೋಸ್ಟ್ ಇಂಟೆಲಿಜೆಂಟ್ ಸ್ಪೈಡರ್ ಅಂತ. ಏನಂದರೆ ಅದೇ ನಾನು ಕಣ್ಣಲ್ಲಿ ನೋಡಿದ್ದು, ಅದು ಏನು ಮಾಡುತ್ತೆ ಅಂದರೆ ಈಗ ಸ್ಪೈಡರ್ ಇದು ಯಾವ್ದು ಹೇಳಿ ಫುಡ್ಡು ಇನ್ಸೆಕ್ಟ್ ಅಲ್ಲ. ಸೊ ಅದು ಇನ್ಸೆಕ್ಟ್ ಇದಲ್ಲಿ ಹೋಗುತ್ತೆ, ಹೋಗಿ ಅಲ್ಲಿರುತ್ತೆ ಆಯಿತಾ. ಅದಾದರೂ ಇನ್ಸೆಕ್ಟ್ ತಿನ್ನಲ್ಲ, ಅದರಲ್ಲಿ ಯಾಕಿರುತ್ತೆ ಅಂದರೆ ಆ ಇನ್ಸೆಕ್ಟ್ಸನ್ನು ತಿನ್ನೋಕ್ಕೆ ಬೇರೆ ಸ್ಪೈಡರ್ ಬರುತ್ತಲ್ಲ. ಸೊ ಅದು ಸ್ಪೈಡರ್ ಬಂದು ಅಲ್ಲಿ ಬಲೆ ಆಗತ್ತೆ. 2 ದಿನ ಕಾಯ್ತಿದ್ದು. ನಾನು ನೋಡಿದ ದೃಶ್ಯದಲ್ಲಿ ಏನಾಗಿತ್ತು ಅಂದರೆ 2 ದಿನ ಕಾದಿತ್ತು. ಸೊ ನಾನು ನೋಡ್ತಾ ಇದ್ದೆ ಅದನ್ನು, ನನಗೆ ಅಂದರೆ ಅನಿಸ್ತು ಮೇ ಬಿ ಇವತ್ತು ಅಟ್ಯಾಕ್ ಮಾಡ್ಬೋದು ಅಂತ ಕೂತಿದ್ದೆ. ಅದು ಅಲ್ಲ, ಇನ್ಸೆಕ್ಟ್ ಒಳಗಿರಲ್ಲ. ಅಂದರೆ ಈಗ ಇಲ್ಲಿ ಇನ್ಸೆಕ್ಟ್ ಇದೆ ಅಂದರೆ ಇನ್ಸೆಕ್ಟ್ ನಿಯರ್ ಎಲ್ಲರೂ ಹತ್ರದಲ್ಲಿ ಎಲ್ಲರೂ ಕಾಣಂಗೆ. ಸೊ ಹಾಂ, 2 ಬೇರೆ ಜಾತಿ. ಒಂದು ಇದು ಪೋರ್ಷಿ ಅಂತಿದೆಯಲ್ಲ, ಅದು ಅದೇನಂದರೆ ಅದು ಕೂತ್ಕೊಂಡು ಕಾಯ್ತಾ ಇರುತ್ತೆ. ಹಾಂ, ಬರುತ್ತಲ್ಲ. ಸೊ ಆವಾಗ ಹೆಚ್ಚಾಗಿ ಆರ್ಬಿವರನ್ನು ಸ್ಪೀಸೀಸನ್ನು ಜಾಸ್ತಿ ಅದು ತಿನ್ನೋದು. ಸೊ ಅವಾಗ ಏನು ಮಾಡಿತ್ತಂದರೆ ನಾನು ನೋಡಿದ್ದಾಗ ಕಾದೆ ಶುರು ಮಾಡ್ತು ಅದರದ್ದು ಬೇಟೆ ಥರ. ನಾನು ಅಂದರೆ ಹೆಂಗೋ ನಾರ್ಮಲಾಗಿ ಸ್ಪೈಡರು ಒಂದು 10 ಸೆಕೆಂಡ್ 1 ನಿಮಿಷ ಪಟ್ಟೆ ಹಿಡ್ದಾಕತ್ತೆ. ಕೂತ್ಕೊಂಡಿದ್ದೆ 2-3 ಗಂಟೆ. ಅದು ನಿಧಾನ ಏನು ಮಾಡೋದಂದರೆ ಅದು ಸಿಕ್ಕಾಕೊಂಡಂಗೆ ಮಾಡೋದು ಬಂದು ಬಲೆಗೆ. ಅಂದರೆ ಇನ್ನೊಂದು ಸ್ಪೈಡರಿಗೆ ಏನು ಅನ್ಸುತ್ತೆ ಅಂದರೆ ಯಾವುದೋ ಹುಳ ಬಂದು ಸಿಕ್ಕಾಕೊಂತು ಅಂತ ಅನಿಸ್ಬೇಕು, ಆ ಥರ ಮಿಮಿಕ್ ಮಾಡ್ತಿತ್ತು. ಸೊ ಅದ್ರಲ್ಲಿ ಬಂದ ತಕ್ಷಣ ಅದು ಹಿಡಿಯೋಕ್ಕಾಗತ್ತೆ ಅಂತ ಪಾಸಿಬಲ್ ಟ್ರೈ ಮಾಡೋದು. ಈ ಸಲ ಆಗಲ್ಲ ಅಂದಾಗ ಮತ್ತೆ ಸುಮ್ಮನೆ ಕೂರ್ತಿತ್ತು. ಹಾಂ, ಕೊನೆಗೆ ಒಂದು 3-4 ಗಂಟೆ ಆದಮೇಲೆ ಅದು ಹಿಡಿತು. ಹಾಂ, ಅಲ್ಲಿ ತನಕ ನಾನು ಅದನ್ನೇ ನೋಡ್ತಾ ಇದ್ದೆ, ಶೂಟ್ ಮಾಡ್ತಾ ಇದ್ದೆ.